ನಾವು ಬೆಳೆದಿರೋ ಹಣ್ಣಾಗಲಿ ತರಕಾರಿ ಆಗಲಿ ನಾವೇ ಹಾರ್ವೆಸ್ಟ್ ಮಾಡೋದಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅಪ್ಪ ಅಮ್ಮ ಮಕ್ಳಿಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರಲ್ವ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ ಫುಲ್ ವಿಡಿಯೋ ನೋಡಿ ನಿಮಗೇ ಅರ್ಥ ಆಗುತ್ತೆ. ಹಳ್ಳಿ ಲೈಫ್ ಅಂತೂ ತುಂಬ ಚೆಂದ, ನೀವೇ ಹೇಳ್ತೀರಾ. ಬೆಂಗಳೂರಲ್ಲಂತೂ ಒಂದು ಗಿಡ ಇಲ್ಲ, ಮರ ಇಲ್ಲ. ಬೆಳಗ್ಗೆ ಎದ್ದರೆ ಅದೇ ರೋಡು, ಅದೇ ವೆಹಿಕಲ್ಸು, ಅದೇ ಬಿಲ್ಡಿಂಗ್ಗಳು. ಏನಕ್ಕೆ ಈ ಥರ ಪೀಠಿಕೆ ಆಗ್ತಾಯಿದ್ದೀನಿ ಅಂದ್ಕೊಂಡ್ರಾ? ನಾವು ಹಾಲಿಡೇಸ್ಗೆ ಅಂತ ಊರಿಗೆ ಹೋಗಿದ್ವಾ, ಅಲ್ಲಿ ಸ್ವಲ್ಪ ತೋಟದೆಲ್ಲ ಕೆಲಸ ಇತ್ತು ಅಂತ ಮುಗಿಸ್ಕೊಂಡು ಇನ್ನೇನು ಸಂಜೆ ಆಗಿತ್ತು ಮನೆ ಕಡೆ ಬರೋಣ ಅಂತ ಬರ್ತಿದ್ವಿ. ಅಷ್ಟರಲ್ಲಿ ನಮ್ಮಮ್ಮ ನಮ್ಮದು ಅಲ್ಲಿ ಒಂದು ನಮ್ಮದಲ್ಲ, ನಮ್ಮ ತೋಟದ ಪಕ್ಕ ಒಂದು ಹಳ್ಳ ಹರಿಯುತ್ತೆ. ಹಳ್ಳದ ಪಕ್ಕದಲ್ಲಿ ರಾಮಫಲ ಗಿಡಗಳನ್ನ ನೆಟ್ಟಿದ್ದಾರೆ. ನೆಟ್ಟಿರೋದು ಒಂದೇ ಗಿಡ, ಅದರಿಂದ ಅಲ್ಲಿ 4-5 ಗಿಡ ಅದೇ ಉಟ್ಕೊಂಡಿದೆ. ಹಣ್ಣು ಬಲ್ತಿದೆ, ಬನ್ನಿ ಕಿತ್ಕೊಂಡು ಹೋಗೋಣ, ಇಲ್ಲಾಂದರೆ ನವಿಲು ಪಕ್ಷಿಗಳೆಲ್ಲ ತಿನ್ಕೊಂಬಿಡುತ್ತೆ ಅಂತ ಕರೆದ್ರು. ಅಲ್ಲಿ ಹಳ್ಳದಲ್ಲಿ ನೀರು ಬೇರೆ ಇತ್ತು, ಮತ್ತು ಬೇಲಿಗಳೆಲ್ಲ ಬೆಳ್ಕೊಂಡಿದೆ, ಮತ್ತು ದಡದಲ್ಲಿ ಅದು ಇದು ಎಲ್ಲ ಹಾಕಿದ್ದಾರೆ. ಅದಕ್ಕೆ ನಮ್ಮ ಅಣ್ಣನ ಕರೆದ್ವಿ ಕೀಳು ಅಂತ. ಅವನು ಸ್ವಲ್ಪ ಕಿತ್ತ, ಎಷ್ಟೊಂದು ಬಲ್ತಿದ್ದೋ. ಆಮೇಲೆ ಗೊತ್ತಲ್ಲ, ನಾವು ವಿಡಿಯೋ ಮಾಡೋಕ್ಕೆ ಅಂತ ಸ್ವಲ್ಪ ಬಿಲ್ಡಪ್ಗೆ ನಾನು ಸ್ವಲ್ಪ ಹಾರ್ವೆಸ್ಟ್ ಮಾಡಿದೆ. ಹಣ್ಣಾಗಿಲ್ಲ, ಇನ್ನೂ ಬಲ್ತಿದೆ ಕಾಯಿಗಳು, ಅದಕ್ಕೂ ಕೆಂಚಿರುವೆ ಎಲ್ಲ ತುಂಬ ತುಂಬ್ಕೊಂಬಿಟ್ಟಿದ್ದು. ಆಮೇಲೆ ಫುಲ್ ಮೇಲೆಲ್ಲ ಇದೆ. ನಮ್ಮ ಅಣ್ಣ ಹತ್ತುತ್ತಾ ಇದ್ದ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನ ಭಾರ ತಡೆಯುತ್ತಾ ಸುಮ್ಮನಿರೋ, ಮುರ್ಗಿರ್ಕೊಂಡು ಬಿದ್ದೀಯ ಮೇಲ್ಗಡೆಯಿಂದ ಅಂತ. ಅವನು ಸ್ವಲ್ಪ ಹತ್ಬಿಟ್ಟು ಆ ಕೊಂಬೆನ ಅಥವಾ ರೆಂಬೆನ ಬೆಂಡ್ ಮಾಡ್ದ. ನಾನು ಹೋಗ್ಬಿಟ್ಟು ಹಳ್ಳದೊಳಗಡೆ ಸ್ವಲ್ಪ ಕಿತ್ಕೊಂಡು ಬಂದೆ. ನಮ್ಮಮ್ಮ ವೀಡಿಯೋ ಮಾಡುವಂಥ ಫೋನ್ ಕೊಟ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಅಣ್ಣ ಅದನ್ನು ಬೆಂಡ್ ಮಾಡ್ತಾಯಿದ್ದ. ನಾನು ಸ್ವಲ್ಪ ತುದಿಗಾಲಲ್ಲಿ ನಿಂತ್ಕೊಂಡು ಕೀಳ್ತಾ ಇದ್ದೆ. ಅದು ಅಷ್ಟು ಹೈಟಲ್ಲಿತ್ತು. ಒಂದು 10-15 ಹಣ್ಣುಗಳು ಸಿಕ್ತು ಅಂತಲೇ ಹೇಳ್ಬೋದು. ಇನ್ನೂ ಇದ್ದೋ ಮರದಲ್ಲಿ. ನಮ್ಮಮ್ಮ ಇನ್ನೊಂಚೂರು ಬಲೀಲಿ ಬನ್ನಿ, ಆಮೇಲೆ ಕಿತ್ಕೊಳ್ಳೋಣ ಅಂತ ಕರ್ಕೊಂಡು ಬಂದರು. ಆ್ಯಕ್ಚುಲಿ ಸೀತಾಫಲಗಿಂತ ರಾಮಫಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೀತಾಫಲದಲ್ಲಿ ಪಲ್ಪು ಕಮ್ಮಿ, ಬೀಜ ಜಾಸ್ತಿ ಇರುತ್ತೆ. ಬಟ್ ರಾಮಫಲದಲ್ಲಿ ಹಂಗಲ್ಲ, ಬೀಜ ಜೊತೆ ಪಲ್ಪು ಕೂಡ ಜಾಸ್ತಿ ಇರುತ್ತೆ. ನಾವು ಅದನ್ನೆಲ್ಲ ಕಿತ್ಬಿಟ್ಟು ಇಟ್ಟು, ನಮ್ಮ ಅಣ್ಣ ಹಳ್ಳದೊಳಗಡೆ ಎಲ್ಲ ತೆಂಗಿನಕಾಯಿ ಬಿದ್ದಿದೆ, ಬಾ ತೊಗೊಂಡು ಬರೋಣ ಅಂತ ಬಂದ. ತೊಗೊಂಡು ಬರೋಣ ಅಂದರೆ ನಾನು ತೆಗಿತೀನಿ, ನೀನು ವೀಡಿಯೋ ಮಾಡೋದನ್ನು ಅಂತ ಹೇಳ್ತಾ ಇದ್ದ. ಅವನು ಅದರೊಳಗಡೆ ಎಲ್ಲ ಹುಡುಕಿ ತಡ್ಕಿ ಮೇಲ್ಗಡೆ ಎಸಿತಾ ಇದ್ದ. ಹಂಗೇ ಕೊಡಿಲಿ ಮೀನೆಲ್ಲ ಓಡಾಡ್ತಾ ಇದ್ದೆ, ವೀಡಿಯೋ ಮಾಡ್ಕೊಡ್ತೀನಿ ಅಂತ ಈಸ್ಕೊಂಡ. ಅದು ಸ್ವಲ್ಪ ನೀರೊಳಗಡೆ ಮರದ್ದೆಲೆ ಎಲ್ಲ ಇದು ಬೀಳ್ತಾ ಇದೆ, ನೆರಳು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಮರಿಗಳು ಹೆಂಗೆ ಓಡಾಡ್ತಾ ಇದೆ ಅಂತ ನೀರೊಳಗಡೆ. ಈ ಥರ ಎಲ್ಲ ನೋಡಿದಾಗ ಏನು ನೆನಪಾಗುತ್ತೆ ಅಂದರೆ, ನಮ್ಮದು ತಂಟಿವಲ ಅಂತ ಒಂದು ತೋಟ ಇದೆ. ಅದನ್ನು ಏನಕ್ಕೆ ಹಂಗೆ ಕರೀತಾರೆ ಅಂತ ಗೊತ್ತಿಲ್ಲ. ಅದ್ರ ಪಕ್ಕದಲ್ಲಿ ಒಂದು ಹಳ್ಳ ಇದೆ. ಆ ಹಳ್ಳದೊಳಗಡೆ ಒಂದು ಗುಂಡಿ ಥರ ಆಗಿ ಅದರೊಳಗಡೆ ಮೀನೋಗಿ ಸೇರ್ಕೊಂಡ್ಬಿಟ್ಟಿದ್ವಿ. ಅದೆಲ್ಲ ನಾವು ಚಿಕ್ಕದ್ರಲ್ಲಿ ಇದ್ದಿದ್ದ ಕತೆ. ನಾನೆಲ್ಲ ಆಚೆ ಹೋಗೋದೇ ಅಪರೂಪ. ಅವತ್ತೇನೋ ಇರಲಿ ಅಂತ ಹೋಗಿದ್ದೆ. ಅಲ್ಲೇನಾಯಿತು ಅಂದರೆ, ಒಂದು ಹಳ್ಳದೊಳಗಡೆ ಗುಂಡಿ ಇತ್ತು, ಅದರೊಳಗಡೆ ನೀರು ತುಂಬಿಕೊಂಡು ಮೀನೋಗಿ ಸೇರ್ಕೊಂಡ್ಬಿಟ್ಟಿದ್ವಿ. ನಾನು, ನನ್ನ ಕಸಿನ್ಸು, ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮ ಎಲ್ಲ ಹೋಗಿ ಏನು ಮಾಡಿದ್ವಿ ಅಂದರೆ, ನೀರು ಉಗ್ಗೋದು, ಮೀನು ತೊಗೊಂಬಂದು ಬಿನ್ಗೆ ಒಳಗಡೆ ಹಾಕ್ಕೊಳ್ಳೋದು. ಹಿಂಗೇ ಎಷ್ಟೊಂದು ಫಿಶ್ ತೊಗೊಂಬಂದಿದ್ವಿ. ಇವಾಗೊಂದು ನೆನಪಿದೆ ನನಗಂತೂ ಹಳ್ಳಿ ಲೈಫ್ ಅಷ್ಟೊಂದು ಎಂಜಾಯ್ ಮಾಡೋ ಅಷ್ಟು ನೆನಪೇನಿಲ್ಲ ಇವಾಗ. ಎಲ್ಲಾದರೂ ಆಚೆ ಹೋದರೆ ತಾನೇ ಏನಾದರೂ ಮೆಮೊರಿ ಇರೋದು. ನಾನು ಆಚೆನೇ ಹೋಗ್ತಿರ್ಲಿಲ್ಲ ಅವಾಗ ಎಲ್ಲೂ. ಆಮೇಲೆ ನಮ್ಮ ಅಣ್ಣ ಇಪ್ಪೆ ಮರ ಮತ್ತು ಬೇವಿನ ಮರ ಎಲ್ಲ ಇತ್ತು. ಅದನ್ನು ಆ ಕಡೆ ಈ ಕಡೆ ಬಂದಿರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಸ್ಟ್ರೈಟ್ ಮಾಡೋಕ್ಕೆ ಅಂತ ಅದನ್ನೆಲ್ಲ ಮುರಿದು ನೇರ ಮಾಡ್ತಾ ಇದ್ದ ಮರಗಳನ್ನ. ಆ ಥರ ಏನಾದರೂ ನಾವು ಹಂಗೆ ಬಿಟ್ಬಿಟ್ರೆ, ನೇರ ಮಾಡಿದೆ, ಅದು ಹೆಂಗೆ ಬೇಕು ಹಂಗೆ ಬೆಳ್ಕೊಂಬಿಡುತ್ತೆ. ಸ್ವಲ್ಪ ನೇರ ಮಾಡಿದ್ರೆ ಅದು ದಪ್ಪ ಆದಮೇಲೆ ಫ್ಯೂಚರಲ್ಲಿ ಏನಾದರೂ ಮನೆ ಅಥವಾ ಅಲ್ಲಿಗೆ ಗಿಲ್ಗೆ ಏನಕ್ಕಾದ್ರೂ ಬೇಕಾದರೆ ಯೂಸ್ ಆಗುತ್ತೆ ಅಂತ ಆ ಥರ ಮಾಡ್ತಾರೆ. ಆಮೇಲೆ ಅದೆಲ್ಲ ಸರಿ ಮಾಡಿಬಿಟ್ಟು ಇನ್ನೊಂಚೂರು ಮುಂದೆ ಬಂದ. ಅಂದರೆ ಹಳ್ಳದಷ್ಟಗ್ಲೂ ತೋಟ ಇದೆ, ಅಲ್ಲೆಲ್ಲ ಕಾಯಿ ಬಿದ್ದಿದೆ ಅಂತ ನೋಡ್ಕೊಂಬರ್ತಾ ಇದ್ದ. ಅಲ್ಲಿ ಬಂದು ಮುಖದ ಮೇಲೆ ಟವಲ್ ಮುಚ್ಕೊತಾವ್ನು. ಏನಕ್ಕೂ ಅಂದರೆ, ಇಲ್ಲಿ ಜೇನು ಐತೆ ಕಡೆಯಿಂದ. ಏನು ಜೇನು ಅಂದಿದ್ದಕ್ಕೆ ಫಸ್ಟು ಕಡ್ಡಿ ಜೇನು ಅಂದ. ನೋಡಿ ಇಲ್ಲಿ ಹಾರಾಡ್ತಾ ಇದೆ. ಆಮೇಲೆ ಕಡ್ಡಿ ಜೇನಲ್ಲ ಅನಿಸುತ್ತೆ, ಜೇನು ಅಂತ ಏನೋ ಹೇಳ್ದ. ಕೊಡು ವೀಡಿಯೋ ಮಾಡ್ತೀನಿ ಅಂತ ಈಸ್ಕೊಂಡ. ಬಟ್ ಒಳಗಡೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಅಲ್ಲಿ ನೋಡಿ, ಅದ್ರೊಳಗಡೆ ಕಟ್ಟಿದ್ಯಂತೆ. ಬಟ್ಟು ಹಾರಾಡೋದು ಮಾತ್ರ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆ ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದ, ನಮ್ಮ ಹುಡುಗರನ್ನೆಲ್ಲ ಎತ್ತಾಕೊಂಡು ಬರಬೇಕು ಜೇನುತುಪ್ಪ ತೊಗೊಳಕ್ಕೆ ಅಂತ. ಆ್ಯಕ್ಚುಲಿ ಜೇನುಗಳು ಏನು ಗೊತ್ತಾ, ಎಲ್ಲಾದರೂ ಹೆಜ್ಜೆನಾಗಲಿ ಯಾವುದಾದ್ರೂ ಒಂದು ಮರದಲ್ಲಿ ಕಟ್ಟಿರುತ್ತೆ ಅಂದರೆ, ಇವಾಗ ತೋಟದ ಮಧ್ಯದಲ್ಲೆಲ್ಲ ಕಟ್ಟಿರುತ್ತೆ, ಬೈ ಚಾನ್ಸ್ ಏನಾದರೂ ಅಪ್ಪಿತಪ್ಪಿ ಈ ಪಕ್ಷಿಗಳು ರೆಕ್ಕೆ ಗಿಕ್ಕೆ ಬಡ್ದಾಗ ಎದ್ದಾಗ ಕಚ್ತವೆ ಅಂತ ನಾವು ಓಡಿಸಿದ್ರು ಮತ್ತೆ ಅದೇ ಜಾಗದಲ್ಲಿ ಬಂದು ಕಟ್ಟುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ.
ನಾವು ಫಿಶ್ ಎಲ್ಲ ನೋಡಿಕೊಂಡು ಜೇನೆಲ್ಲ ನೋಡ್ಕೊಂಡು ತೆಂಗಿನಕಾಯಿ ಹಾಕ್ಬಿಟ್ಟು ಸಂಜೆ ಅಂತ ಹೇಳಿದೆ, ಸಂಜೆ ಅಲ್ಲ ಮಧ್ಯಾಹ್ನ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮಮ್ಮ ಹಸು ಕಟ್ಟು ಬರ್ತೀನಿ ನೀರು ಕುಡಿಸ್ಬಿಟ್ಟು ನೀವು ಹಣ್ಣೆಲ್ಲ ಕಿತ್ಕೊಂಡು ಅದೇನು ಮಾಡ್ಕೊಂಡು ಬನ್ನಿ ಅಂತ ಹಸು ಇಟ್ಕೊಂಡು ಹೋಗ್ತಾಯಿದ್ರು. ಹಸು ಒಂದು ಎಮ್ಮೆನ ನೋಡಿ. ತೋಟ ಎಲ್ಲ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅಲ್ಲೇ ಮಲ್ಕೊಬೋದು, ಒಂದು ಚಾಪೆ ಏನಾದರೂ ಹಾಸ್ಕೊಂಡು ನೋಡಿ, ಅಷ್ಟು ಕ್ಲೀನಾಗಿದೆ. ಹಂಗೆಲ್ಲ ತೋಟ ಇದ್ದರೆ ನೋಡೋಕೆ ಖುಷಿ ಆಗುತ್ತೆ ನೋಡಿ. ಅಷ್ಟು ನಾವು ಹಾರ್ವೆಸ್ಟ್ ಮಾಡಿದ್ದ ಹಣ್ಣು. ಆ ತೋಟ ಎಲ್ಲ ನಮ್ಮ ಅಣ್ಣ ರಜಾ ಇದ್ದಾಗ ಮತ್ತು ನೋಡಿ ನಮ್ಮಮ್ಮ ಒಬ್ಬರೇ ಎಲ್ಲ ನೋಡ್ಕೊತಾರೆ. ರೈತ ಮಹಿಳೆ ಅಂತಲೇ ಹೇಳ್ಬೋದು. ಈಗಲೇ ನಮಗೊಂದು ಕೆಲಸ ಮಾಡಿದ್ರೆ ಸೊಂಟ ನೋವು, ಕೈ ನೋವು, ಕಾಲು ನೋವು ಅಂತೀವಿ. ಬಟ್ ನಮ್ಮ ಅಮ್ಮ ಪಾಪ ಎಲ್ಲ ಕೆಲಸ ಮಾಡ್ತಾರೆ. ಆಗಿನವ್ರು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಬಿಡಿ ನಮಗಿಂತ. ನಮ್ಮ ಅಣ್ಣ ಅದಕ್ಕೆ ಇಬ್ಬರು ವರ್ಕಿಂಗು. ಸೊ ನಮ್ಮಮ್ಮ ಬೆಳಗ್ಗೆ ಹಸು ಕಟ್ಟೋಕೆ ಒಂದು ಸಲ ಬರ್ತಾರೆ. ಇಲ್ಲ ನಮ್ಮ ಅಣ್ಣ ಲೇಟಾಗಿ ಹೋದರೆ ಅವನು PU ಕಾಲೇಜ್ ಲೆಕ್ಚರ್ ಆಗಿರೋದ್ರಿಂದ ಅವನಿಗೆ ಇವಾಗ ಟ್ಯೂಷನ್ಸು ಅದು ಇದು ಬೇಗನೆ ಹೋಗ್ತಾನೆ. ಅದು ಎಕ್ಸಾಮ್ ಟೈಮಲ್ವ ಡಿಸೆಂಬರ್ ಆದಮೇಲೆ ಅದಕ್ಕೆ ಬೆಳಗ್ಗೆ ಕಟ್ಟಕ್ಕೆ ಬರ್ತಾರೆ. ಮತ್ತು ಮಧ್ಯಾಹ್ನ ಇನ್ನೊಂದು ಸಲ ನೀರು ಕೂಡಿಸ್ಬಿಟ್ಟು ಕಟ್ಬಿಟ್ಟು ಬೋರನ್ನ ಮಾಡೋಕ್ಕೆ ಅಂತ ಬರ್ತಾರೆ. ಸಂಜೆ ಇನ್ನೊಂದು ಸಲ ಇಟ್ಕೊಂಡು ಹೋಗೋಕೆ ಬರ್ತಾರೆ. ಪಾಪ ಓಡಾಡ್ತಾನೇ ಇರ್ತಾರೆ ಅಲ್ಲಿಂದ ಇಲ್ಲಿಗೆ. ಅಮ್ಮಂದಿರ್ಗಂತೂ ಎಷ್ಟು ಕೆಲಸ ಮಾಡಿದ್ರೂ ಸಾಕಾಗಲ್ಲ. ಯಾಕಂದರೆ ಎಷ್ಟು ಮಾಡಿದ್ರೂ ಇನ್ನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿರ್ತಾರೇನೋ ಆ ಆಸೆಗೆ ಅವ್ರಿಗಂತೂ ಸುಸ್ತೇ ಆಗಲ್ಲ ಅನಿಸುತ್ತೆ. ನಮ್ಮ ಅಣ್ಣನೂ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊತಾನೆ ನಮ್ಮ ಅಮ್ಮನ್ನ. ಯಾಕಂದರೆ ನಾನು ಚಿಕ್ಕದ್ರಿಂದ ಆಚೆ ಹೋಗಿರೋದು, ಕೆಲಸ ಮಾಡಿರೋದೆಲ್ಲ ಕಮ್ಮಿ, ಮನೇಲೇ ಇದ್ದೆ. ಮತ್ತು ನಮ್ಮ ಮನೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದರೂ ಹೆಣ್ಮಕ್ಳನ್ನ ಗೊತ್ತಲ್ಲ, ಹಳ್ಳಿ ಕಡೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದರೂ ಹೆಣ್ಮಕ್ಳನ್ನ ಆಚೆ ಕಳಿಸಲ್ಲ, ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಮಕ್ಕಳು ನಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕಂತ ಇರುತ್ತೆ. ನಮ್ಮ ಮನೇಲೂ ಅಷ್ಟೇ. ನಮ್ಮ ಅಣ್ಣ ಅವಾಗಂತೂ ಒಂದು ಬಟ್ಟೆ, ಫೋನ್ ಏನೂ ಇಲ್ಲ. ಎಲ್ಲ ನಾನು ಅವನಿಗಿಂತ 2-3 ವರ್ಷ ಚಿಕ್ಕವಳಾದರೂ ಫಸ್ಟ್ ಎಲ್ಲ ನನಗೆ, ಆಮೇಲೆ ಅವನಂತೂ ಯಾವತ್ತೂ ಬೇಜಾರು ಮಾಡ್ಕೊತಾ ಇರಲಿಲ್ಲ. ತುಂಬಾ ಲೈಫ್ ಸ್ಯಾಕ್ರಿಫೈಸ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಈ ಥರ ವಿಷಯದಲ್ಲಿ ನಮಗೋಸ್ಕರ. ಅವನು ಚಿಕ್ಕದ್ರಿಂದ ನಮ್ಮಮ್ಮ ಎಷ್ಟು ಕೆಳಗಡೆಯಿಂದ ಮೇಲೆ ಬಂದಿದ್ದೀವಿ, ನಮ್ಮಮ್ಮ ಅದಕ್ಕೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತು. ಏಕೆಂದರೆ ಅವನು ಚಿಕ್ಕ ವಯಸ್ಸಿಂದನೂ ಎಲ್ಲ ಕೆಲಸನೂ ಮಾಡ್ತಾ ಬಂದಿದ್ದಾನೆ. ಅವ್ರ ಶ್ರಮಕ್ಕೆ ಅವ್ರನ್ನ ಪಟ್ಟಿರೋ ಕಷ್ಟ ಎಲ್ಲ ಅವ್ನ ಕಣ್ಣಿಂದ ನೋಡಿದ್ರಿಂದ ನಮ್ಮಮ್ಮನ ಮೇಲೆ ಅಷ್ಟೇ ಪ್ರೀತಿ, ಮರ್ಯಾದೆ, ಗೌರವ ಎಲ್ಲ ಇಟ್ಕೊಂಡಿದ್ದಾನೆ. ನಮ್ಮಮ್ಮ ಒಬ್ಬರೇ ಅಂತಲ್ಲ, ನಮ್ಮಪ್ಪನೂ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ನಾವು ತುಂಬ ಚಿಕ್ಕದ್ರಲ್ಲಿದ್ದಾಗ ನೈಟ್ ಹೊತ್ತು ನಮ್ಮಪ್ಪ ಮನೇಲೇ ಇರ್ತಾ ಇರಲಿಲ್ಲ. ಯಾಕಂದರೆ ನಾವು ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ನಮ್ಮ ಥರ ಕಷ್ಟಪಡಬಾರ್ದು, ಒಂದು ಸ್ಥಾನಕ್ಕೆ ಬರಬೇಕು ಅಂತ ಅವಾಗೆಲ್ಲ ತರಕಾರಿ ಬೆಳೆಯೋರು. ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಬೋರ್ಲೈನ್ ಕೊಟ್ಟರೆ ಇನ್ನು ರಾತ್ರಿ ಹೊತ್ತು ಕೊಡೋರು. ನಮ್ಮಪ್ಪ 12 ಗಂಟೆ ರಾತ್ರಿಯಲ್ಲೆಲ್ಲ ನೀರು ಬಿಡೋಕ್ಕೆ ಅಂತ ಹೊಲ್ದತ್ರ ಹೋದರೆ ಅಲ್ಲೇ ಬದು ಇರುತ್ತಲ್ಲ ಅದ್ರ ಮೇಲೆ ಹಾಸ್ಕೊಂಡು ಅಲ್ಲೇ ಮಲ್ಕೊಳ್ಳೋರು. ಇನ್ನು ಬೆಳಗಿನ ಜಾವ ಮನೆಗೆ ಬರೋರು. ಈ ದೆವ್ವ ಅಂತೆಲ್ಲ ಹೇಳ್ತಾರಲ್ಲ ಅದನ್ನು, ಅಂದರೆ ಒಬ್ಬೊಬ್ಬರು ನಂಬ್ತಾರೆ, ಒಬ್ಬೊಬ್ಬರು ನಂಬಲ್ಲ. ಅದೇ ಹೇಳ್ತಾರಲ್ಲ, ಅನುಭವಕ್ಕೆ ಬರೋರು ನಂಬ್ತಾರೆ, ಅನುಭವಕ್ಕೆ ಬರದೇ ಇರೋರು ಅನುಭವಕ್ಕೋಸ್ಕರ ಕಾಯ್ತಾರೆ ಅಂತ. ಹಾಗೇನೆ ನಮ್ಮಪ್ಪ ಹೇಳ್ತಾಯಿದ್ರು. ಅಂದರೆ ಅವ್ರು ಏನಕ್ಕೆ ಸುಳ್ಳು ಹೇಳ್ತಾರಲ್ವ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದನ್ನ ಅವ್ರು ಹೇಳ್ತಾಯಿದ್ರು. ಬೆಳಗ್ಗೆ ವಾಪಸ್ ಮನೆಗೆ ಬಂದಮೇಲೆ ಹೇಳೋರು, ಈ ಥರ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಥರ ಆಯಿತು, ಈ ಥರ ಎಲ್ಲ ನೋಡಿದೆ ಅಂತ ಎಲ್ಲ ಹೇಳೋರು. ಅದೆಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಮಕ್ಳಿಗೆ ಅಂತ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಹಂಗೆ ಅದಿರಲಿ. ನಮ್ಮಮ್ಮ ನೋಡಿ ಅಲ್ಲಿ ತೆಂಗಿನ ಗಿಡ ನೆಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಅದರಲ್ಲೆಲ್ಲ ಸೊಪ್ಪುಗಳು ಹಾಕಿದ್ದಾರೆ. ಎಲ್ಲದಕ್ಕೂ ಮಡಿ ಮಾಡಿ ಸೊಪ್ಪು ಹಾಕಿ ಅದ್ರ ಮೇಲೆ ನವಿಲುಗಳು ಬಂದು ಕುಕ್ಕೊಂಡು ತಿನ್ಕೊಳ್ಳುತ್ತಂತೆ. ಅದಕ್ಕೇ ಬೇಲಿ ಮುಚ್ಚಿದ್ದಾರೆ. ಅದು ಪೈಪ್ಲೈನ್ ಮಾಡಬೇಕಾದ್ರೆ ಬೇಲಿ ಎಲ್ಲ ಸೈಡಿಗೆ ತೆಗೆದಿದ್ವಿ, ಮತ್ತೆ ಮುಚ್ಚಿಸ್ತಾ ಇದ್ರು. ಅಯ್ಯೋ ಎಲ್ಲಿ ಬಿಡ್ತಾವೆ ಸಂಜೆ ತನಕ ಅಂತ. ಆಮೇಲೆ ಅಲ್ಲಿಂದ ಮುಂದೆ ಬಂದರೆ ನಮ್ಮದು ಒಂದು ಹಲಸಿನ ಗಿಡ ಇದೆ. ಇದು ತುಂಬ ನಮ್ಮ ತಾತ ನೆಟ್ಟಿರೋದು ಅನಿಸುತ್ತೆ, ಅವಾಗಿಂದನೂ ಇದೆ. ಅದರಲ್ಲಿ ಹಲಸಿನಕಾಯಿ ಬಿಟ್ಟಿದ್ದು. ನಾನು ನಮ್ಮಮ್ಮ ಅದೇ ಮಾತಾಡ್ಕೊತಾ ಇದ್ವಿ, ಅಯ್ಯೋ ನೀನು ಹೋಗೋ ಅಷ್ಟರಲ್ಲಿ ಹಲಸಿನಕಾಯಿ ಸಾರು ಮಾಡಬೇಕು ಕಣೆ ಒಂದಿನ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಅದಕ್ಕೆ ಸ್ವಲ್ಪ ಹಲಸಿನ ಮರದೆಲ್ಲ ವಿಡಿಯೋ ತಗೊಂಡು ಬಂದೆ. ಇನ್ನೊಂದೇನೆಂದರೆ ಮರದ ಕೆಳಗಡೆ ಎಷ್ಟು ತಂಪಾಗಿರುತ್ತೆ ಅಂದರೆ, ಎಷ್ಟೇ ಬಿಸಿಲಿದ್ರು ಅಷ್ಟು ಜಾಗ ಮಾತ್ರ ಯಾವಾಗಲೂ ತಂಪಾಗಿರುತ್ತೆ. ಬಟ್ ಅಲ್ಲಂತೂ ಕೆಂಜ್ಗ ಸಿಕ್ಕಾಪಟ್ಟೆ, ಕೂರೋಕ್ಕಾಗಲ್ಲ, ನಿಲ್ಲೋಕ್ಕಾಗಲ್ಲ, ಕಚ್ಕೊಳುತ್ತೆ ಚೆನ್ನಾಗಿ. ನಾವು ಹಲಸಿನ ಮರ ಎಲ್ಲ ನೋಡಿಕೊಂಡು ಹಲಸಿನಕಾಯಿ ಕಿತ್ಕೊಳ್ಳೋಕೆ ಸ್ಕೆಚ್ ಹಾಕ್ಕೊಂಡು ಮನೆಗೆ ಹೋಗಿ ಊಟ ಮಾಡ್ಕೊಂಡು ವಾಪಸ್ ಬಂದ್ವಿ. ನಮ್ಮ ಅಣ್ಣ ಬಂದಮೇಲೆ ನನ್ನ ಕಸಿನ್ನು ಮತ್ತು ನನ್ನ ಫ್ರೆಂಡ್ ಬಂದಿದ್ದರು. ಅವರೊಂದು ಸೀಬೆ ಗಿಡ, ನಮ್ಮ ಅಣ್ಣ ಅಲ್ಲಿ ಸ್ವಲ್ಪ ಸೈಡಲ್ಲಿ ಜಾಗ ಇದೆ ಅಂತೆ, ಹಣ್ಣಿನ ಗಿಡಗಳು ಮತ್ತು ನೆಲ್ಲಿಕಾಯಿ ಗಿಡಗಳೆಲ್ಲ ನೆಡೋಕ್ಕೆ ಜಾಗ ಬಿಟ್ಟಿದ್ದಾನೆ. ತೋರಿಸ್ತೀನಿ ಅದನ್ನು, ಯಾವ್ಯಾವ ಗಿಡ, ಯಾವ್ಯಾವ ಹಣ್ಣಿನ ಗಿಡ ಹಾಕ್ತೀವಿ ಅಂತ.
ಅವರು ಗಿಡ ಎಲ್ಲ ನೆಡ್ತಾಯಿದ್ರು. ಅವನು ಅದಕ್ಕೆ ಮಣ್ಣು ಗೊಬ್ಬರ ತಂದು ಹಾಕ್ತಾಯಿದ್ದ, ಸ್ವಲ್ಪ ಗುಂಡಿ ತೊಡೋಕ್ಕೆಲ್ಲ ಹೆಲ್ಪ್ ಮಾಡ್ದ. ಅದಕ್ಕೆ ನಾನು ರೇಗಿಸ್ತಾ ಇದ್ದೆ, ಇವಾಗ ಗುಂಡಿ ತೊಡ್ಬಿಟ್ಟು ಗೊಬ್ಬರ ತಂದು ಹಾಕ್ಬಿಡು, ದೊಡ್ಡದಾದ್ಮೇಲೆ ಹೇಳೋ ನಾನು ಗೊಬ್ಬರ ಹಾಕಿದ್ದು, ನಾನು ಗುಂಡಿ ತೊಡಿದ್ದು ನನಗೆ ಸೇರಬೇಕು ಹಣ್ಣು ಅಂತ ಹಿಂಗೆ ರೇಗಿಸ್ಕೊಂಡು ನಾವು ಗಿಡ ಎಲ್ಲ ನೆಟ್ಟು ಅದಕ್ಕೆ ನೀರು ಹಾಕಿದ್ವಿ. ನಾವು ಎಷ್ಟೇ ದುಡ್ಡು ಕೊಟ್ಟು ತಂದ್ರೂ ನಾವೇ ನೆಟ್ಟು ಬೆಳೆದು ಹಣ್ಣು ಬಿಡುತ್ತಲ್ಲ, ಅದು ತಿನ್ನಬೇಕಾದ್ರೆ ಖುಷಿನೇ ಬೇರೆ ಇರುತ್ತೆ. ನಮಗೂ ಇನ್ನು ಡ್ರ್ಯಾಗನ್ ಫ್ರೂಟು ಮತ್ತು ಇನ್ನು ಅಂದರೆ ನಮ್ಮ ನೆಲದಲ್ಲಿ ಯಾವ್ಯಾವ ಥರ ಹಣ್ಗಳು ಬೆಳಿಬೋದು ಅದನ್ನೆಲ್ಲ ಹಾಕಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ, ನಾನೇನಾದರೂ ಊರಿಗೆ ಹೋದಾಗ ಅವರು ಅದನ್ನು ನೆಟ್ಟರೆ ವೀಡಿಯೋ ಮಾಡ್ಕೊಂಬರ್ತೀನಿ. ಸೀರಿಯಸ್ಲಿ ಬೆಂಗಳೂರಲ್ಲಿ ಇವಾಗ ನಾವು ವ್ಲಾಗರ್ ಅಂತಲೇ ಆಗ್ಬೋದು, ಲೈಫ್ ಎಂಜಾಯ್ ಮಾಡೋಕ್ಕೇ ಆಗ್ಬೋದು. ಏನು ಬೋರಿಂಗು, ಬೆಳಗ್ಗೆಯಿಂದ ಮನೇಲೇ ಇರು, ಇದೇ ರೋದನೆ. ಬಟ್ ಹಂಗಲ್ಲ, ಊರಲ್ಲಿ ಅಡುಗೆ ಮಾಡು ಮತ್ತು ತೋಟದ ಹತ್ರ ಬಾ, ಅಟ್ಮಾಸ್ಫಿಯರನ್ನೆಲ್ಲ ಎಂಜಾಯ್ ಮಾಡು. ಎಷ್ಟು ಚೆನ್ನಾಗಿರುತ್ತಲ್ವ ಲೈಫು. ನನಗೆ ಬೆಂಗಳೂರಲ್ಲಿದ್ದಾಗ ಅನ್ನಿಸ್ತಾ ಇತ್ತು, ಊರಲ್ಲಿದ್ದಾಗ ಅನ್ನಿಸ್ತಾ ಇತ್ತು, ಬೆಂಗಳೂರೇ ಚಂದಪ್ಪ, ಪಕ್ಕದಲ್ಲಿ ಮಾಲ್ ಇರುತ್ತೆ, ಒಳ್ಳೊಳ್ಳೆ ಬಟ್ಟೆ ಶಾಪಿಂಗ್ ಮಾಡ್ಬೋದು, ಅಲ್ಲೋಗ್ಬೋದು ಇಲ್ಲೋಗ್ಬೋದು ಅಂತ. ಬಟ್ಟು ಇವತ್ತು ನನ್ನ ಬೆಂಗಳೂರಿಗೆ ಬಂದು 6 ವರ್ಷ ಆಯಿತು, ಅನ್ನಿಸ್ತಾ ಇದೆ ಹಳ್ಳಿ ಜೀವನ ಸೂಪರಾಗಿರುತ್ತೆ ಅಂತ. ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ಹಾರರ್ ಸ್ಟೋರೀಸ್ ಹಾಕ್ತೀನಿ ನೋಡಿ. ಒಳ್ಳೊಳ್ಳೆ ಅಡುಗೆ ವೀಡಿಯೋಸು ಮತ್ತು ಇದೇ ಥರ ಹಳ್ಳಿ ಜೀವನ ವೀಡಿಯೋಸು ಇದೆಲ್ಲ ಬೇಕು ಅಂದರೆ ಏನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫಾಲೋ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.